ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕುಂದಗೋಳ 3 ನ್ಯಾಯಬೆಲೆ ಅಂಗಡಿಗಳಿಗೆ ದಿಢೀರ್ ಭೇಟಿ. ಗ್ಯಾರಂಟಿ ಅಧ್ಯಕ್ಷ ಸತೀಶ್ ಕೋಬಯ್ಯನವರ ನೇತೃತ್ವದಲ್ಲಿ ಭೇಟಿ. ಅನ್ನಭಾಗ್ಯ ಅಕ್ಕಿ ಸೋರಿಕೆ ಆರೋಪ ಹಿನ್ನೆಲೆ ಪರಿಶೀಲನೆ ಕಾರ್ಯ. ಧಾರವಾಡ ಜಿಲ್ಲೆ ಕುಂದಗೋಳ ಪಟ್ಟಣದಲ್ಲಿ ಇರುವ 3 ನ್ಯಾಯಬೆಲೆ ಅಂಗಡಿಗಳಿಗೆ ದಿಢೀರ್ ಭೇಟಿ ನೀಡಿ ನ್ಯಾಯಬೆಲೆ ಅಂಗಡಿಗಳ ಆಹಾರ ಕೊಡುವ ಅನುಮತಿಯಲ್ಲಿ ಅವ್ಯವಸ್ಥೆ ಕುರಿತು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಖಡಕ್ ಸೂಚನೆ ಕೊಟ್ಟು ಅನ್ನಭಾಗ್ಯ ಅಕ್ಕಿ ಸೋರಿಕೆಯಾದರೆ ಗ್ಯಾರಂಟಿ ಸಮಿತಿಯಿಂದ ಸರ್ಕಾರದ ಗಮನ ಹರಿಸಿ ನ್ಯಾಯಬೆಲೆ ಅಂಗಡಿಗಳಿಗೆ ಅನುಮತಿ ರದ್ದು ಕೋರಿ ದೂರು ಸಲ್ಲಿಸಲಾಗಿದೆ. ತಾಲೂಕು ಆಹಾರ ಇಲಾಖೆ ಅಧಿಕಾರಿ, ಗ್ಯಾರಂಟಿ ಸದಸ್ಯರು, ಸಾರ್ವಜನಿಕರು ಭಾಗಿಯಾದರು. ಈ ವೇಳೆ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸತೀಶ್ ಕೊಬ್ಬಯ್ಯನವರು ಹಾಗೂ ತಾಲೂಕು ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಮಾತನಾಡಿ ತಿಳಿಸಿದರು. ಅವರಿಗೆ ಒಂದು ಅನುಮತಿ ನೀಡಿ ಒಂದು ನ್ಯಾಯಬೆಲೆ ಅಂಗಡಿಗೆ ಅವ್ರಿಗೆ ನಿರ್ದಿಷ್ಟ ಒಂದು ಗುಡ ಮೊದಲಿಗೆ ನೋಡೋದು ಗುಡ ಅವ್ರಿಗೆ ಎಷ್ಟು ಒಂದು 500 ಕಾರ್ಡ್ ಅಂದರೆ 500 ಕಾರ್ಡ್ ಅಂತ ಪಡಿತಾರೆ ಆಹಾರಗಳನ್ನು ಬೇಕರ್ ಸಿಡ ಅವ್ರಿಗೆ ಗುಡ ಅದನ್ನು ನೋಡ್ತೀವಿ. ಆಮೇಲೆ ಅನುಕೂಲವಾದ ಕೇಂದ್ರ ಸ್ಥಾನದಲ್ಲಿ ಇರಬೇಕು. ಅವು ನೋಡಿ ನ್ಯಾಯಬೆಲೆ ಅಂಗಡಿ ಮಂಜೂರು ಅನುಕೂಲವಾದ ಕೇಂದ್ರ ಸ್ಥಾನದಲ್ಲಿ ಇರಬೇಕು. ಅವು ನೋಡಿ ನ್ಯಾಯಬೆಲೆ ಅಂಗಡಿ ಮಂಜೂರು ಮಾಡಬೇಕು. ಈ ಪ್ರದೇಶಗಳು ಕಂಡು ಲೋಪದೋಷ ಅಂದರೆ ಮೇನ್ ಅದಕ್ಕೆ ಟೋಲ್ ನಮಗೆ ಬೋರ್ಡ್ ಸರಿಯಾಗಿ ನಿರ್ವಹಿಸಿಲ್ಲ. ಅನ್ನಭಾಗ್ಯ ಬೋರ್ಡು ಆಮೇಲೆ ಟೋಲ್ ಫ್ರೀದು ಆಮೇಲೆ ಜಾಗೃತಿ ಸಮಿತಿ ಸದಸ್ಯರ ಬೋರ್ಡ್ ಹಾಕಿಲ್ಲ. ಅದನ್ನು ಹಾಕಬೇಕಂತ ಹೇಳಿ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಕಾಳಸಂತೆಯಲ್ಲಿ ಅಕ್ಕಿ ಬಗ್ಗೆ ಏನು ಮಾಹಿತಿ ಇಲ್ಲಿ ಸಂಗ್ರಹಣೆ ಮಾಡಿ ಕಾಳಸಂತೆ ಸಾರ್ವಜನಿಕ ನಮಗೆ ಆರೋಪ ಬಂದಿದ್ದು ನಮಗೆ ಹೆಬ್ಬೆಟ್ಟು ನಮಗೆ ರೊಕ್ಕ ಕೊಡ್ತಾರೆ. ಆ ರೇಷನ್ ಅವರ ಮನೆಯಲ್ಲಿ ಶೇಖರಣೆ ಅದನ್ನು ಗುಡಾನಿಂದಲೇ ನೇರವಾಗಿ ಕಾಳಸಂತೆ ಮಾರಾಟ ಮಾಡಿದಾಗ ಮಾಹಿತಿ ಬಂದಿತ್ತು. ಪ್ರಕಾರ ನಾವೀಗ ನಮ್ಮ ಆಡಳಿತ ಅಧ್ಯಕ್ಷರಾದ ಶೇಖರ್ ಕುಬ್ಬಯ್ಯ ಸರ್, ನಮ್ಮ ಸತೀಶ್ ಕುಬ್ಬರ್, ಅಡಿಯಪ್ಪಣ್ಣವರು, ಶಂಕರಪ್ಪಣ್ಣವರು, ಆಮೇಲೆ ನಮ್ಮ ಮಾಧ್ಯಮ ಮಿತ್ರರೊಂದಿಗೆ ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ. ಈಗ ನಮ್ಮ ಸದ್ಯ ಈಗ ಲೋಕ ಕಂಡು ಬಂದು ಈಗ ನೇರವಾಗಿ ಈಗ ಅಕ್ಕಿಲೇ ಹೆಬ್ಬೆಟ್ಟು ಆಗ ರೇಷನ್ ಕೊಟ್ಟು ಕಳಿಸಿದೆ. ಒಂದು ತ್ರೈಮಾಸಿಕ ಸಭೆಯಲ್ಲಿ ಸಾಕಷ್ಟು ಆರೋಪಗಳ ಹಿನ್ನೆಲೆ ಇವತ್ತು ಈ ಗೋಡನ್ಗಳಿಗೆ ಭೇಟಿ ನೀಡಿದ್ರಿ. ಏನೆಲ್ಲ ಇಲ್ಲಿ ಲೋಪದೋಷಗಳು ಕಂಡು ತಮ್ಮದು? ಇಲ್ಲಿ ನಮ್ಮಲ್ಲಿ ಇವತ್ತು ಪಂಚ ಗ್ಯಾರಂಟಿ ಯೋಜನೆ ತಾಲೂಕು ಪಂಚಾಯತಿಯಲ್ಲಿ ಇಲ್ಲಿ ಸಾರ್ವಜನಿಕರವಾಗಿ ನಮ್ಮದೊಂದು ಯೋಜನೆ ಬಗ್ಗೆ ಕಂಪ್ಲೇಂಟ್ ಇದ್ರೆ ಹಾಕಿದ್ವಿ. ಆ ಕಂಪ್ಲೇಂಟ್ ಬಾಕ್ಸ್ನೊಳಗೆ ರೇಷನನ್ನು ಹೆಬ್ಬಟ್ಟು ಕೊಟ್ಟು ಇಲ್ಲೇ ತೊಗೊಂಡು ಮಾರಾಟ ಮಾಡ್ತಾರೆ ಅಂತ ಕಂಪ್ಲೇಂಟ್ ಇತ್ತು. ಆ ಉದ್ದೇಶದಿಂದ 3 ಪಡಿತರ ಇವು ನ್ಯಾಯಬೆಲೆ ಅಂಗಡಿಗೆ ವಿಸಿಟ್ ಕೊಟ್ಟಾಗ ಇದು ಒಂದೇ ಸರಿ ನಾವು ವಿಸಿಟ್ ಮಾಡೀವಿ. ಒಂದೇ ಸರಿ ನಾವು ವಿಸಿಟ್ ಮಾಡಿ ಅವ್ರಿಗೆ ಏನೈತಿ ಅದನ್ನು ಹೇಳಿವಿ. ಒಂದಿಷ್ಟು ತಾಂತ್ರಿಕ ದೋಷನೂ ಅದಾವೆ. ಹೆಬ್ಬಟ್ಟು ಆಗತ್ತೋಲ್ಲ, ಸರ್ವರ್ ಇದು ಐತೆ ಅನ್ನೋದಕ್ಕೆ ಐತೆ ಅಂದ್ರೆ ಅದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಏನೈತಿ ಆ ಹೆಬ್ಬಟ್ಟು ಕೊಟ್ಟಾಗ ಅವ್ರಿಗೆ ರೇಷನ್ ಕೊಡ್ಬೇಕು ಅನ್ನೋದು ಇದು ಐತಿ. ಆಮೇಲೆ ಬೋರ್ಡ್ ಹಾಕೋದು ಅವು ಏನಿದು ಸ್ಟಾಕ್ ಪ್ರತಿದಿನದು ಬರೆದು ಹಾಕಿದ್ವಿ. ಥರ ಒಂದೇ ಸರಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿವಿ. ಹಾಗೇನಾದ್ರು ಸಿಕ್ಕರೆ ಸರ್ಕಾರದ ಮಟ್ಟದ ಗಮನಕ್ಕೆ ತಂದು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕಿದ್ವಿ. ಈ 3 ಅಂಗಡಿಗಳಲ್ಲಿ ಯಾವ ಲೋಪದೋಷಗಳು ಪ್ರಮುಖವಾಗಿ ಕಂಡಿತ್ತು? ಲೋಪದೋಷ ಅಂತೇಳಿ ನಮಗೇನು ಕಂಡಿಲ್ಲ. ಇದ್ರೊಳಗೆ ನಾವು ಅವ್ರಿಗೆ ತಿಳುವಳಿಕೆ ಹೇಳೋಣ ಅಂತ ಬಂದಿದ್ದೀವಿ. ಅಂದರೆ ಈಗ ಒಂದು ಬೋರ್ಡ್ನಲ್ಲಿ ಬರೆಯೋದಾಗಲಿ ಮಾಹಿತಿ ನೀಡೋದಾಗಲಿ ಯಾವುದು ಬೋತಿ ಅಲ್ಲ ನಮ್ಮ ಪ್ರಕಾರ ಅದನ್ನು ಅವ್ರು ತಿಳಿಸಿ ಹೇಳಿದ್ದೇವೆ. ನಾಳೆ ನಾಡ್ದು 2 ದಿನದಾಗ ಹಾಕಿ ನಮ್ಗೆ ವಾಟ್ಸಪ್ ಹಾಕ್ತೀನಿ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.